ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಕರ ರಾಶಿಯವರ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ಅಂತಂದರೆ, ನಿಮಗೆ ಸಿಬ್ಲಿಂಗ್ಸ್, ನಿಮ್ಮ ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರನ್ನ ಇದ್ದಾರೆ ಅಂದರೆ, ಅದರಲ್ಲೂ ನಿಮಗೆ ತುಂಬ ಬೇಕಾಗಿರುವಂಥ ಸ್ನೇಹಿತರಿದ್ದಾರೆ ಅಂತಂದರೆ ಅವರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ, ಅಥವಾ ಅವ್ರಿಗೆ ಕೆಲವು ಸಮಸ್ಯೆಗಳನ್ನ ನೋಡಿ ನೀವು ಮನಸ್ಸಿಗೆ ಸ್ವಲ್ಪ ನೋವು ಮಾಡ್ಕೊಳ್ಳೋವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ನೀವು ನಿಷ್ಠುರ ತಗೋಬೇಕಾಗುತ್ತೆ. ನೀವೇನೋ ಮಾತಾಡೋಕೆ ಹೋಗಿರ್ತೀರಾ, ಏನೋ ತಪ್ಪರ್ಥ ತಿಳ್ಕೊಳ್ಳೋದು, ಅಥವಾ ನೀವೇ ಸ್ವಲ್ಪ ರ್ಯಾಶ್ ಆಗಿ ಮಾತಾಡುವಂಥದ್ದು, ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಬೇಕಾಗಿ ಬರುತ್ತೆ. ಇದರಿಂದ ಕುಟುಂಬದಿಂದ ಏನೋ ಕೆಲವು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅಂದರೆ ಜಗಳಗಳು ಮಾಡ್ಕೊಳ್ಳೋವಂಥದ್ದು ಅಥವಾ ನಿಮ್ಮ ಮೇಲೆ ಏನೋ ಆಪಾದನೆಗಳು ಹೊರಿಸೋದು, ಇದನ್ನು ನೀವು ಅವಾಯ್ಡ್ ಮಾಡ್ಕೋಬೋದು. ಗ್ರೂಪಲ್ಲಿ ಏನೋ ಒಂದು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ಅದರಿಂದ ನೀವು ದೂರ ಎಷ್ಟಿರ್ತೀರೋ ಅಷ್ಟು ನಿಮಗೆ ಸೇಫ್ ಅಂತ ಹೇಳ್ಬೋದು. ಒಳ್ಳೆ ಹೆಸರು ಬರೆದಿದ್ರು ಪರವಾಗಿಲ್ಲ, ಕೆಟ್ಟ ಹೆಸರು ಬರೆದಿದ್ರೆ ಸಾಕು. ಸೊ ಹಾಗಾಗಿ ಸ್ವಲ್ಪ ಗ್ರೂಪ್ ಡಿಸ್ಕಷನ್ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಆ ಗ್ರೂಪಲ್ಲಿ ನೀವು ಇರಲ್ಲ ಅನ್ನೋದನ್ನ ನೀವು ಖಾತ್ರಿಪಡಿಸ್ಕೊಳ್ಳಿ. ಇನ್ನು ಕುಜ ಮತ್ತು ಬುಧ ಗ್ರಹಗಳು ಕೂಡ ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ, ಏನು ಕೆಲಸ ಮಾಡೋದಕ್ಕೂ ಮುನ್ನುಗ್ಗಿ ಹೋಗುವಂಥದ್ದು, ಆ ಥರದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಜೊತೆಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ, ಯಾಕಂದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ನೀವು ಎಷ್ಟು ಸೇಫ್ ಆಗಿರ್ತೀರೋ ಅಥವಾ ಎಷ್ಟು ನಿಧಾನಗತಿನಲ್ಲಿ ಇರ್ತೀರೋ ಅಷ್ಟು ಒಳಿತಿನ ನೀವು ನೋಡಬಹುದು. ಜೊತೆಗೆ ನಿಮಗೆ ನೋಡಿ, 4ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಕೂಡ ಇದೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಜೊತೆಗೆ ಗೌರ್ಮೆಂಟಿಂದ ಏನಾದರೂ ನಿಮಗೆ ಉಪಯೋಗಗಳಾಗಬೇಕು ಅನ್ನೋದಿತ್ತು ಅಂದರೆ ಆ ಕೆಲಸಗಳೆಲ್ಲ ಆಗುವಂಥ ಟೈಮ್ ಆಗಿರುತ್ತೆ. ಸೊ ಇವಾಗ ನಿಮ್ಗೆ ಏನಾದ್ರು ಕೆಲವು ಕೆಲಸಗಳು ಸ್ಟಾಪ್ ಆಗಿತ್ತು ಅಂದರೆ ಆ ಕೆಲಸಗಳನ್ನ ಚಲಾವಣೆ ಮಾಡೋಕ್ಕೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನೀವು ಯಶಸ್ಸನ್ನು ನೋಡ್ಕೋಬೋದು. ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಯಶಸ್ಸನ್ನು ನೀವು ನೋಡ್ಬೋದಾಗುತ್ತೆ. ಆದರೆ ಕೆಲವೊಂದು ಸಮಸ್ಯೆಗಳು ಅಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಮನಸ್ತಾಪ ಬರುವಂಥ ಸಾಧ್ಯತೆಯೂ ಇರುತ್ತೆ. ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ. ಎರಡೂ ಕೂಡ ನಿಮಗೆ ಡ್ಯೂಯಲ್ ಆಗಿರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಗುರು ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗೋದಕ್ಕೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅಥವಾ ಒಂಚೂರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನೀವು ನಿಮಗೆ ಪ್ರಮೋಷನ್ ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಕ್ಕೆ ಉತ್ತಮವಾದ ಒಂದು ಸಮಯ ಆಗಿರುತ್ತೆ, ಯಾಕಂದರೆ ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳು ಸಿಗುವಂಥದ್ದು, ಲೋನ್ ತೀರ್ಸೋಕ್ಕೂ ಕೂಡ ಒಳ್ಳೆ ಅವಕಾಶ ಆಗಿರುತ್ತೆ. ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು, ಇದೆಲ್ಲನೂ ಕೂಡ ಒಂದು ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ಕೇತು ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಮುಖ್ಯವಾಗಿ ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ, ಅಥವಾ ಡೆಂಟಲ್ ಪ್ರಾಬ್ಲಮ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಈ ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆಗ್ತೀರಾ ಅಂತ. ಎಜುಕೇಷನಲ್ಲೂ ಅಷ್ಟೇ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕೋದಿದ್ರೆ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋವಂಥ ಟೈಮ್ ಆಗಿರುತ್ತೆ. ಇನ್ನು ರೈತರಿಗೂ ಕೂಡ ಉತ್ತಮವಾದ ಒಂದು ಸಮಯನೇ ಆಗಿರುತ್ತೆ. ಏನಾದರೂ ನೀವು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಏನು ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಕೆಲಸದಲ್ಲಿ ಎಸ್ಪೆಷಲಿ ಹೋಗಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಲಾಭನ ನೋಡ್ಬೋದು. ಅದರಲ್ಲೂ ಇಂಡಿಯಾದಲ್ಲಿ ಇದ್ದುಕೊಂಡೇ ಫಾರಿನ್ ಕಂಪ್ನೀಸ್ಗೂ ವರ್ಕ್ ಮಾಡ್ತಿರೋರು ಕೂಡ ಉತ್ತಮವಾದ ಲಾಭ ನೋಡುವಂಥ ಒಂದು ಟೈಮ್ ಇದಾಗಿರುತ್ತೆ.
ಆದರೆ ಪರಿಹಾರ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ನೋಡಿ, ನೀವು ಶನೈಶ್ವರ ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಶನಿವಾರ ದಿವಸ ನೀವು ದಾನ ಧರ್ಮ ಮಾಡುವಂಥದ್ದು ಅಥವಾ ಕಾಗೆಗಳಿಗೆ ಅನ್ನನ ಹಾಕುವಂಥದ್ದನ್ನು ಕೂಡ ಮಾಡಿಕೊಂಡ್ರೆ ನೀವು ಏನೇ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಅದರಿಂದ ಪಾರಾಗ್ಬೋದು. ಇದ್ರ ಜೊತೆಗೆ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ನೀವು ಅಲ್ಲಿ ದಾನ ಮಾಡಿಬಿಟ್ಟು ಬರುವಂಥದ್ದು, ಅಂದರೆ ಹಂಚಿಬಿಟ್ಟು ಬರುವಂಥದ್ದನ್ನು ಕೂಡ ಮಾಡ್ಕೊಳ್ಳಿ. ಏನೇ ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ. ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.